ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಅಧಿಕ ಬಡ್ಡಿಯಿಂದ ಸಾಲ ತೀರಿಸಲಾಗದೆ ರಾಜ್ಯದ ಹಲವೆಡೆ ಜನರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಿದ್ದಾರೆ. ಇಂತಹ ಘಟನೆಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಸುಗ್ರೀವಾಜ್ಞೆನ ಸಹ ಜಾರಿ ಮಾಡಿದೆ. ಇದೀಗ ಮೈಕ್ರೋ ಫೈನಾನ್ಸ್ಗಳು ಬಲವಂತವಾಗಿ ಸಾಲವನ್ನ ವಸೂಲಿ ಮಾಡೋದಕ್ಕೆ ಮುಂದಾದ್ರೆ ಸಾಲ ಮನ್ನಾವಾಗಲಿದೆ ಎನ್ನುವಂತಹ ರೂಲ್ಸ್ ಅನ್ನ ಕೂಡ ಹೊಸದಾಗಿ ಸೇರಿಸಿಕೊಂಡಿದ್ದು ಸದ್ಯ ವಿಧಾನಸೌಧದಲ್ಲಿ ಮಂಡನೆ ಮಾಡಲಾಗಿದೆ. ಹೌದು, ಮೈಕ್ರೋ ಫೈನಾನ್ಸ್ನ ಸಾಲ ವಸೂಲಾತಿಯ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದು, ಈ ವಿಧೇಯಕದ ಅಡಿಯಲ್ಲಿ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಅಥವಾ ಲೇವಾದೇವಿಗಾರರಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುವುದನ್ನು ನಿಷೇಧಿಸಲಾಗಿದೆ ಅಂತ ತಿಳಿಸಲಾಗಿದೆ. ಒಂದು ವೇಳೆ ಸಾಲ ಪಡೆದಿರುವವರ ಬಳಿ ಬಲವಂತವಾಗಿ ಸಾಲ ಕೇಳಲು ಮುಂದಾದರೆ ಸಾಲಗಾರ ಪಡೆದಿರತಕ್ಕಂತಹ ಸಾಲ ಹಾಗೂ ಬಡ್ಡಿ ಎರಡನ್ನ ಕೂಡ ಮನ್ನಾವಾಗಲಿದೆಯಂತೆ. ಅಲ್ಲದೆ ಇಂತಹ ಬಲವಂತದ ವಸೂಲಿ ಮಾಡುವಂತಹ ಮೈಕ್ರೋ ಫೈನಾನ್ಸ್ಗಳ ಬಡ್ಡಿ ವಸೂಲಿಗೆ ಹೂಡುವಂತಹ ಯಾವುದೇ ದಾವೆ ಅಥವಾ ವ್ಯವಹಾರವನ್ನ ನ್ಯಾಯಾಲಯಗಳು ಪುರಸ್ಕರಿಸಬಾರದು. ಜೊತೆಗೆ ಸಾಲಗಾರ ಅಥವಾ ಆತನೊಂದಿಗೆ ಯಾರ ವಿರುದ್ಧವಾದರೂ ಜಂಟಿಯಾಗಿ ದಾವೆಯನ್ನು ಹೂಡಿದರೆ ತಕ್ಷಣದಿಂದಲೇ ರದ್ದಾಗಬೇಕು. ಇನ್ನು ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಿರುಸಾಲಕ್ಕೆ ಅಡಮಾನ ಇಟ್ಕೊಂಡಿದ್ರೆ ಅಂತಹ ಆಸ್ತಿ ವಸ್ತುಗಳನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಸ್ಪಷ್ಟಪಡಿಸಲಾಗಿದೆ. ಅಲ್ಲದೆ ಸಾಲಗಾರ ನೀಡಿರುವಂತಹ ವಸೂಲಿಗೆ ಕಿರುಕುಳ ನೀಡ್ತಾ ಇರತಕ್ಕಂತಹ ಬಗ್ಗೆ ದೂರು ನೀಡಿದ್ರೆ ಪೊಲೀಸರು ಸ್ವೀಕರಿಸಬೇಕು. ಇನ್ನು ಕಿರುಕುಳ ಸಾಬೀತಾದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ವ್ಯವಹಾರ ನಡೆಸುವಂತಹ ಯಾವುದೇ ಫೈನಾನ್ಸ್ ಕಂಪನಿ ಕಡ್ಡಾಯವಾಗಿ ನೋಂದಣಿ ಪ್ರಾಧಿಕಾರದ ಬಳಿ ನೋಂದಣಿ ಮಾಡಿಕೊಂಡು ಪರವಾನಗಿಯನ್ನು ಪಡ್ಕೊಂಡಿರಬೇಕು ಅಂತ ತಿಳಿಸಲಾಗಿದೆ.